ನಾನೇನು ಸಂಬಂಧ ಉಳಿಸ್ಕೊಳ್ಳೋದಕ್ಕೆ ಬಂದಿಲ್ಲ. ನಮ್ಮ ಮಾವ ಅನ್ಸ್ಕೊಂಡಿರೋ ಮಹಾನ್ ಭಾವ ಮಾಡಿರೋ ಗ್ರಂಥಾರಿ ಕೆಲಸನ ಹೇಳ್ಬಿಟ್ಟು ಹೋಗೋಣ ಅಂತ ಬಂದು. ಅಂಥದ್ದೇನು ಮಾಡಿದ್ರಪ್ಪ? ನಮ್ಮ ಮಾವನವರು ನಾನು ಮತ್ತೆ ಎಕ್ಸಾಮಲ್ಲಿ ಫೇಲ್ ಆಗಲಿ ಅಂತ ಕನ್ನಿಕಾ ಅನ್ನೋ ಹುಡುಗಿನ ನಮ್ಮ ಮನೆ ಕಳಿಸಿದ್ರು. ಅದು ಕೋಚಿಂಗ್ ಕೊಡೋದಕ್ಕೆ ಅಂತ. ಅವಳು ನಮ್ಮ ಮನೆಗೆ ಬಂದು ಕೋಚಿಂಗ್ ಕೊಡೋದು ಅಲ್ಲದೆ ನನ್ನ ಸಂಜನಾನ ದೂರ ಮಾಡೋದಕ್ಕೆ ಪ್ರಯತ್ನ ಪಟ್ಲು. ಇದೆಲ್ಲ ಗೊತ್ತಾಗಿ ಅವಳನ್ನ ಮನೆಯಿಂದ ಒದ್ದು ಓಡಿಸಿದ್ದೀನಿ. ಇನ್ಯಾವತ್ತೂ ಅವಳು ನಮ್ಮ ಮನೆ ಹೊಸಲು ತುಳಿಯಲ್ಲ. ಏನ್ರಿ, ಕೆಟ್ಟ ಮೇಲೂ ಬುದ್ಧಿ ಕಲೀಲಿಲ್ವಲ್ಲ ನೀವು? ಇದು ಹಳೆ ಕತೆ, ಈಗ ಮಾಡಿರೋದಲ್ಲ. ನೀವು ನನ್ನ ತುಳಿಯೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಮೇಲೊಬ್ಬನ ನಾನು ಕಾಪಾಡೋದಕ್ಕಿದ್ದಾನೆ ಅನ್ನೋದನ್ನು ಮರಿಬೇಡಿ ಮಾವ. ಅಷ್ಟು ಮಾತ್ರ ಅಲ್ಲ, ನಮ್ಮ ಅಪ್ಪ ಅಮ್ಮನ ಜೊತೆ ನನ್ನ ಹೆಂಡತಿಯಾಗಿರೋ ಸಂಜನಾ ಕೂಡ ನನ್ನ ಜೊತೆ ಇರ್ತಾಳೆ. ಅವ್ರು ಎಲ್ಲರ ಸಹಾಯದಿಂದ ನಾನು ಈ ಎಕ್ಸಾಮ್ನ ತುಂಬ ಚೆನ್ನಾಗಿ ಬರ್ತೀನಿ. ನನಗೆ ನಂಬಿಕೆ ಇದೆ, ನಾನು ಈ ಎಕ್ಸಾಮಲ್ಲಿ ಪಾಸಾಗಿ ನಿಮ್ಮ ಮುಂದೆ ಪೊಲೀಸ್ ಆಫೀಸರಾಗಿ ಬಂದು ನಿಂತೆ ನಿಂತ್ಕೊಳ್ತೀನಿ. ನಿನಗ ಅದೃಷ್ಟ ಇದ್ರು ಇವ್ರಿಗೆ ಮತ್ತೆ ಸ್ಟೇಷನ್ಗೆ ಹೋಗೋ ಭಾಗ್ಯ ಇಲ್ವಲ್ಲಪ್ಪ. ಇವ್ರ ಹೆಸರನ್ನ ಇವರೇ ತಮ್ಮ ಕೈಯಾರೆ ಹಾಳು ಮಾಡ್ಕೊಂಡಿದ್ದಾರೆ. ದುಡ್ಡಿನ ಆಸೆಗೆ ಯಾರ ಜೊತೆನೂ ಶಾಮೀಲಾಗಿದ್ದಾರೆ ಅಂತ ಇವ್ರನ್ನ ಸಸ್ಪೆಂಡ್ ಮಾಡಿದಾರಂತೆ. ಯಾಕಪ್ಪ, ನಿಂಗೆ ಈ ವಿಷಯ ಗೊತ್ತಿಲ್ವಾ? ಸಂಜನಾ ಏನು ಹೇಳಲಿಲ್ವಾ ನಿನ್ನ ಹತ್ರ? ಚೆನ್ನಾಗಿ ಗೊತ್ತಿದೆ ಅತ್ತೆ, ಆದರೆ ನೀವು ಅಂದ್ಕೊಂಡಿರೋ ಹಾಗೆ ಯಾವುದೇ ಕಾರಣಕ್ಕೂ ಮಾವನ್ನ ಸಸ್ಪೆಂಡ್ ಮಾಡೋದಿಲ್ಲ. ಏನು ಹೇಳ್ತಿದ್ಯಾ ನರಸಿಂಹ? ಹೌದು, ಇವ್ರು ಹ್ಯಾಂಡಲ್ ಮಾಡ್ತಿದ್ದ ಕೇಸ್ನ ನಾನೇ ಸಾಲ್ವ್ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಿದ್ದ ಫೈಲು ತಗೊಳ್ಳಿ. ನೀವೇನೋ ದುಡ್ಡು ಕೊಡಿ ಅಥವಾ ಲಂಚ ಕೊಡಿ ಅಂತ ಕೇಳಿದ್ದೀರಾ ಅಂತ ಯಾವುದೂ ಆಗಲಿಲ್ಲ. ಅವರೇ ನಿಮಗೆ ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ಸ್ಟೇಟ್ಮೆಂಟು ಬರ್ಸ್ಕೊಂಡಿದ್ದೀನಿ. ಸೊ ಇನ್ಮೇಲೆ ನಿಶ್ಚಿಂತೆಯಿಂದ ನೀವು ಕೆಲಸಕ್ಕೆ ಹೋಗ್ಬೋದು. ಥ್ಯಾಂಕ್ ಯು ನರಸಿಂಹ, ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರೇನ್ರಿ, ನೀವು ನರಸಿಂಹಂಗೆ ಎಷ್ಟೇ ಕೆಟ್ಟದ್ದು ಮಾಡಿದ್ರು ಪಾಪ ಅವನ್ ಮಾತ್ರ ನಿಮ್ಗೆ ಒಳ್ಳೇದೇ ಬಯಸ್ತಾ ಇದ್ದಾನೆ. ಆದ್ರೂ ಯಾಕ್ರಿ ಪಾಪ ಅವನ ಮೇಲೆ ನಿಮ್ಗೆ ಇಷ್ಟೊಂದು ದ್ವೇಷ? ಹಳೇದನ್ನೆಲ್ಲ ಮರೆತು ಇನ್ಮೇಲಾದ್ರೂ ಅವನನ್ನ ಅಳಿಯ ಅಂತ ಒಪ್ಕೊಂಡು ಖುಷಿಯಾಗಿರಿ. ಸಾಯೋ ಕಾಲದಲ್ಲಿ ನೀರು ಬಿಡಕ್ಕಾದ್ರೂ ಒಬ್ಬ ಗಂಡು ದಿಕ್ಕಿರ್ತಾನೆ. ನೀವು ಸೋಲಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಮಾವ. ಅದಕ್ಕೆ ನಾನೇ ಸೋತ್ಬಿಟ್ಟು ನಿಮ್ಮ ಕೆಲಸ ಹೋಯ್ತು ಅಂತ ನಮಗೆ ತಂದೆ ಗೊತ್ತಾಗಿ ತುಂಬ ಬೇಜಾರು ಮಾಡಿಕೊಂಡ್ರು. ರೀ ಅರ್ಚನವ್ರೆ, ನನಗೆ ಕಷಾಯ ಬೇಡ, ನನಗದಾಗಲ್ಲ. ನನಗೆ ಬೇಡ. ಸೈಕಾಲಜಿಸ್ಟ್ ಆಗಿ ನೀವೇ ಕಷಾಯ ಬೇಡ ಅಂತಿದ್ದೀರಲ್ಲ, ಕುಡೀರಿ, ಏನಾಗಲ್ಲ. ಅಯ್ಯೋ ರೀ, ನಿಮ್ ತಮ್ಮಯ್ಯ ಅಂತೀನಿ, ಇದೊಂದು ವಿಷಯದಲ್ಲಿ ಮಾತ್ರ ನನಗೆ ಫೋರ್ಸ್ ಮಾಡಬೇಡ್ರಿ. ತಮ್ಮಯ್ಯ ಅಲ್ಲ, ಕಾಲ್ ಇಟ್ಕೋತೀನಿ ಅಂದ್ರೂ ಬಿಡಲ್ಲ, ಕಷಾಯ ಕುಡಿಬೇಕು ಅಷ್ಟೇ. ಅಲ್ಲ, ನನಗದು ಇಷ್ಟ ಇಲ್ಲ. ಕುಡೀರಿ. ಅಲ್ಲ ಅರ್ಥನೂ ಇವಾಗ ವಾಂತಿ ಮಾಡಿದ್ರೆ ಮತ್ತೆ ಕಷಾಯ ಮಾಡ್ಕೊಂಡು ಕುಡಿಸ್ತೀನಿ. ಅಲ್ಲ, ಒಳ್ಳೆ ವಿಷ ಕುಡ್ದವ್ರಂಗ್ ಆಡ್ತಿರಲ್ಲ, ಕಷಾಯ ಇದು. ಅಂದ್ರೆ ನೀವು ವಿಷಾನು ಕುಡಿಸ್ತೀರಾ? ಅಲ್ಲ, ಈಗಿನ ಕಾಲದಲ್ಲಿ ಮದ್ವೆ ಆದ್ಮೇಲೆ ಗಂಡಸ್ರನ್ನ ಯಾವ ತರ ಡಿಸೈನ್ ಆಗಿ ಮರ್ಡರ್ ಮಾಡ್ತಾರೆ ಅಂತ ನಾವು ನೋಡ್ತಾ ಇದೀವಲ್ಲ, ಅದಕ್ಕೆ ಕೇಳ್ದೆ. ಮದ್ವೆ ಆಗೋರ್ಗೆ ಸಂಬಂಧಪಟ್ಟಿರೋ ವಿಚಾರನ ನನ್ನ ಹತ್ರ ಯಾಕೆ ಹೇಳ್ತಿದ್ದೀರಾ? ಇವತ್ತಲ್ಲ ನಾಳೆ ನಾವು ಮದ್ವೆ ಆಗೋರೇ ಅಲ್ವಾ? ಹಲೋ, ಏನು ಮನ್ಸಲ್ಲೇ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿದ್ದೀರಾ? ನೀವೆಷ್ಟು ಒಳ್ಳೆಯವ್ರಲ್ವಾ? ಇಷ್ಟ ದಿನ ಆದ್ಮೇಲೆ ಗೊತ್ತಾಯ್ತಾ? ಅಲ್ಲ, ಫಸ್ಟೇ ಗೊತ್ತಿತ್ತು, ಆದ್ರೆ ಇಷ್ಟ ದಿನ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ ಅಷ್ಟೇ. ಅಲ್ಲ, ಬೇರೆ ಗಂಡಸರ ಮೇಲಿನ ಒಪಿನಿಯನ್ಗೆ ನೀವು ನನ್ ಮೇಲೆ ಸ್ವಲ್ಪ ರೂಡ್ ಆಗಿ ನಡ್ಕೋತಿದ್ರಿ ಅಲ್ವಾ? ವಯಸ್ಸಲ್ಲಿ ನಿಮ್ಗಿಂತವ್ರು ದೊಡ್ಡವರು, ಅವ್ರಿಗೂ ಗೌರವ ಕೊಡೋದ್ರಿಂದ ಅವ್ರ ಮನಸ್ಸಿಗೂ ಖುಷಿ ಆಗುತ್ತೆ. ಹೌದು ಕಣಪ್ಪ ಚಿರು, ನೀನಾದ್ರೂ ನನ್ನ ಬಗ್ಗೆ ಇಷ್ಟೆಲ್ಲ ಕಾಳಜಿ ತಗೋತಿದೀಯಲ್ಲ, ತುಂಬಾ ಖುಷಿ ಆಯ್ತು ಕಣ. ಚಿಕ್ಕಪ್ಪ, ನೀವೇನಂತೀರಿ ಇದಕ್ಕೆ? ನನಗಂತೂ ತುಂಬಾ ಖುಷಿ ಆಯ್ತಪ್ಪ. ಆದ್ರೆ ಸೌಂದರ್ಯ ಒಪ್ಕೋಬೇಕಲ್ಲ. ಖಂಡಿತ ಒಪ್ಕೋತಾರೆ. ಯಾಕೆ ಎಲ್ರು ಹೀಗೆ ಮಾತಾಡ್ತಿದ್ದೀರಾ? ಎಲ್ರು ಸೇರ್ಕೊಂಡು ನನ್ನ ಅಧಿಕಾರನ ಕಿತ್ಕೋಬೇಕು ಅಂತ ಅನ್ಕೊಂತ ಇದೀರಾ? ಚೇ ಹಾಗಲ್ಲ. ಅದಕ್ಕೆ ನೀವು ಒಬ್ಬರೇ ಪಾಪ ಯಾಕೆ ಎಲ್ಲದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ.
ಏನು ಮಾಡ್ದೆ ನಾನ್ ಸುಮ್ಮನೆ ಹೇಗಿರ್ಲಿ? ನೋಡಿ, ನಿಮ್ಮ ಥರನೇ ಚಿಕ್ಕಮ್ಮ ಮತ್ತು ದಿಶಾನು ಈ ಮನೆ ಸೊಸೆ ಅಂದರೆ ಅಲ್ವಾ? ಸೊ ನಿಮಗೆ ಸಿಗ್ತಾ ಇರೋ ಗೌರವ ಅವ್ರಿಗೂ ಸಿಗಬೇಕು, ಅಧಿಕಾರ ಎಲ್ರಿಗೂ ಸಮನಾಗಿ ಹಂಚಿಕೆ ಆಗಬೇಕು. ಇವತ್ತು ಅಧಿಕಾರದ ಬಗ್ಗೆ ಮಾತಾಡ್ತಿರೋನು ನಾಳೆ ಆಸ್ತಿನೂ ಅವ್ರಗಳ ಕೈಗೆ ಕೊಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಚಿರು? ಅಫ್ಕೋರ್ಸ್, ಮನೆ ಆಸ್ತಿ ವಿಷಯ ಅಂತ ಬಂದಾಗ ಅದರಲ್ಲಿ ಎಲ್ರಿಗೂ ಸಮಪಾಲು ಇರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನಿರೋವರೆಗೂ ಈ ಮನೆ ಡಿವೈಡ್ ಆಗಕ್ಕೆ ನಾನು ಬಿಡಲ್ಲ. ಎಲ್ಲರೂ ಒಗ್ಗಟ್ಟಿಂದ ಒಟ್ಟಿಗೆ ಇರಬೇಕನ್ನೋದೇ ನನ್ನ ಆಸೆ. ಸರಿ, ಏನ್ ಮಾಡ್ಬೇಕು? ಅಮ್ಮ ಹೋಗಾದ್ಮೇಲಿಂದ ಮನೆ ತಿಜೋರಿಕಿ ನಿಮ್ಮ ಹತ್ರನೇ ಇದೆ ಅಲ್ವಾ? ಅದನ್ನು ಚಿಕ್ಕಮ್ಮಂಗೆ ಕೊಡಿ. ಇನ್ಮೇಲಿಂದ ಅಕ್ಕಿ ಚಿಕ್ಕಮ್ಮನ ಕೈಲಿರಬೇಕು. ಚಿಕ್ಕಮ್ಮ, ಇನ್ಮೇಲಿಂದ ಈ ಮನೆ ಜವಾಬ್ದಾರಿ ನಿಮ್ದು.